ಇಲ್ಲಿನ ಹಳೆ ಬಸ್ ನಿಲ್ದಾಣದಲ್ಲಿ ಸ್ಥಳೀಯ ನಿವಾಸಿಗಳಾದ ತೆರಿನಾ ಮನೆ ಹೋಟೆಲ್ ಬಸವರಾಜು ಮತ್ತು ಬಿಎಂ ಕೇದಾರ್ನಾಥ್ ಅವರು ಡಿಸೆಂಬರ್ 17ರಂದು ಬಳ್ಳಾರಿ ಬಸ್ ಏರುವಾಗ ಕಳುವಾಗಿದ್ದ ಅವರ ಮೊಬೈಲ್ನಿಂದ 1.20 ಲಕ್ಷ ವರ್ಗಾವಣೆಯಾಗಿದೆ. ಮೊಬೈಲ್ ಕಳವು ಮಾಡಿದವರು ಬಸವರಾಜ್ ಅವರ ಖಾತೆಯ ಹಣವನ್ನು ಡಿಸೆಂಬರ್ 17ರಂದು ಮೊಬೈಲ್ ಮೂಲಕವೇ 5,000 ಅನ್ನು ವಿ ರಾಮಸ್ವಾಮಿಗೆ, ಡಿಸೆಂಬರ್ 18ರ ಮಧ್ಯರಾತ್ರಿ 12 ಗಂಟೆಗೆ 10,000ವನ್ನು ಕೇದಾರ್ನಾಥ್ಗೆ, 50,000 ಜೆ&ಕೆ ವಾಸಿಂ ಅಹಮದ್ಗೆ, 40,000 ಜೆ&ಕೆ ಫಾರೂಕ್ ಅಹಮದ್ ಎಂಬುವರಿಗೆ ವರ್ಗಾಯಿಸಿದ್ದಾರೆ. ಅದೇ ರೀತಿ ಬಿಎಂ ಕೇದಾರ್ನಾಥ್ ಅವರ ಖಾತೆಯಿಂದ ಡಿಸೆಂಬರ್ 18ರಂದು 1,000, 14,000 ಕ್ರಮವಾಗಿ ಆಂಧ್ರಪ್ರದೇಶದ ಮೈಲೂರಿನ ವ್ಯಕ್ತಿಯೊಬ್ಬರಿಗೆ ವರ್ಗಾಯಿಸಿದ್ದಾರೆ. ಮೊಬೈಲ್ ಕಳವು ಬಳಿಕ ಇಬ್ಬರು ಹೊಸ ಮೊಬೈಲ್ ಸಿಮ್ ಖರೀದಿಸಿದಾಗ ಹಣ ವರ್ಗಾಯಿಸಿರುವುದು ಖಚಿತಪಟ್ಟಿದೆ. ಈ ಕುರಿತು ಸ್ಥಳೀಯ ಪೊಲೀಸ್ ಠಾಣೆಗೆ ತೆರಳಿ ಸಂಬಂಧಿಸಿದ ದಾಖಲೆ ಇತರೆ ಮಾಹಿತಿ ಒದಗಿಸಿರುವುದಾಗಿ ಬಸವರಾಜ್ ಮತ್ತು ಬಿಎಂ ಕೇದಾರ್ನಾಥ್ ಅವರು ಶುಕ್ರವಾರ ತಿಳಿಸಿದ್ದಾರೆ. ಅದು ಅವ್ರು ಏನು ಕ್ರ್ಯಾಕ್ ಮಾಡ್ಕೊಂತ ಇದ್ದಾರೆ. ಅವು ಮುಂಜಾನೆ ಒಂದು ರಾತ್ರಿ ಸಮಯ ಎಷ್ಟು ಗಂಟೆಗೆ 12 ಗಂಟೆ ಮ್ಯಾಗ ಒಂದು 5,000 ತಗೊಂಡಾರ, ಒಂದು 10,000 ತಗೊಂಡಾರ. 10,000 ಆದ್ಮೇಲೆ ಬೆಳಗ್ಗೆ ಮುಂಜಾನೆ ಮತ್ತೆ 17ನೇ ತಾರೀಕಿಗೆ ನಾವು ಹೋಗಂದಿದ್ವಿ. 17ನೇ ತಾರೀಕಿಗೆ ಇಷ್ಟೊತ್ತಿಗೆ 12 ಗಂಟೆ ಮಧ್ಯಾಹ್ನ 12 ಗಂಟೆವರೆಗೆ ಅವಾಗ ಬಂದು ಇದಾಯಿತು. ಇದಾದ್ಮೇಲೆ ಬಂದು ನಾವು ಹಂಗೆ ಮತ್ತೆ ಮೆಸೇಜ್ ನೋಡಿದ್ರೆ ಮೊಬೈಲಾಗ ಒಂದು 50,000 ಹೋಗಿತ್ತು, ಒಂದು 40,000 ಹೋಗಿತ್ತು. ಹಂಗೆ ಹಿಂದೆಲ್ಲ ಸ್ಟೇಷನರಿ ಬ್ಯಾಂಕಿಗೆ ಹೋಗಿ ನಾವು ಪಾಸ್ಬುಕ್ ತಗೊಂಡೋಗಿ ಇದು ಮಾಡಿದ್ವಿ. ಇದು ಮಾಡಿದ ತಕ್ಷಣ ನಾವು ಸ್ಟೇಟ್ಮೆಂಟ್ ಕೊಟ್ಟು ಆವಾಗಿಂದ ಮತ್ತೆ ಮ್ಯಾಗ ಅಲ್ಲಿ ಬ್ಲಾಕ್ ಮಾಡಿಸಿ ಇದು ಕೋಡನ್ನು ಇದು ಮಾಡಿಸಿ ನಾವು ಆಮ್ಯಾಗ ಅದು ಸ್ಲಿಪ್ ಕೊಟ್ಟ ಮ್ಯಾಗ ಸ್ಟೇಷನಿಗೆ ಹೋದೆ. ಸ್ಟೇಷನಿಗೆ ಹೋಗಿ ಮ್ಯಾಗದೊಂದು ಆರ್ಡರ್ ಕಾಪಿ ಬಂದ ಅದು ತಗೊಂಡೋಗಿ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಿದ್ವಿ. ನಿಮ್ಮ ಅಮೌಂಟ್ ಎಷ್ಟು ಕಳೆದುಕೊಂಡಿದ್ದೀರಾ ನೀವು? ನಮ್ಮದು 1,05,000. ಇನ್ನೊಬ್ಬ ವ್ಯಕ್ತಿ ಅದು ಎಷ್ಟು ಕಳ್ಕೊಂಡಿದ್ದಾರೆ? ಅವ್ರಿಗೂ ನಂದು ಫೋನು ಅವ್ರದ್ದು ಫೋನು ಅಡ್ಜಸ್ಟ್ ಮಾಡಿ ಅವ್ರ ಕಣ್ಣಿಗೆ 10,000 ಆಗಿ ಇದು ಮಾಡಿ ಅವ್ರಿಗೆ ಒಂದು 14,000 ಹೋಗಿತ್ತು. ಅವ್ರು ನಿಮ್ಮ ಫೋನು ಎಲ್ಲಿ ಕಳೆದೋಗಿದೆ ಅಂತ ನೀವು ಯಾವಾಗ ಪತ್ತೆ ಹಚ್ಚಿದ್ರಿ? ನಾವು ಹಿಂದೆಲ್ಲ ಜಸ್ಟ್ 5 ನಿಮಿಷನೇ ಅಲ್ಲಿ ಬಸ್ ಹತ್ತಿ ಒಳಗೆ ಹತ್ತಿದಾನೆ ನಮಗೆ ಗೊತ್ತಾಗ್ಬಿಡುತ್ತೆ ಫೋನ್ ಇಲ್ಲ ಅಂತ. ಕಂಪ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೀರಾ? ಕಂಪ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಿರಾ? ಕಂಪ್ಲೇಂಟ್ ಕೊಟ್ಟಿರಾ? ಮೊಬೈಲ್ ಕಳೆದೋಗಿದೆ, ಅಮೌಂಟು ಕಳೆದುಕೊಂಡಿದ್ದೀನಿ, ನನಗೆ ಪತ್ತೆ ಹಚ್ಕೊಡಿ ಅಂತ ಏನಾದರೂ? ಈಗ ಕೊಟ್ಟಿವಿ. ನಿನ್ನೆ ಕೊಟ್ಟಿದ್ದೀರಾ? ಮೊನ್ನೆ ಕೊಟ್ಟಿದ್ವಿ, ನಿನ್ನೆ ಕೊಟ್ಟಿದ್ವಿ. ಕ್ರೈಮ್ಗಳು ಅವರೆಲ್ಲ ಕಳಿಸ್ನ ಅಂತ ಹೇಳ್ಯಾರ. ಅಲ್ಲಿ ಮ್ಯಾಗ್ಲಿಂದ ಬಳ್ಳಾರ್ಲಿಂದ ಬಂದರೆ ಅದು ಇದು ಮಾಡ ಅವ್ರದ್ದು ಅಕೌಂಟ್ ಅವ್ರದ್ದು ಲಾಕ್ ಮಾಡಿದ್ದಾರೆ ಅಲ್ಲಿ ಮ್ಯಾಗ. ಇನ್ನು ನಮ್ಮದು 64,000 ರೂಪಾಯಿ ದುಡ್ಡು ಅವ್ರ ಅಕೌಂಟ್ನಲ್ಲಿ ಉಳಿದಿದ್ದು ಇನ್ನು ಕಟ್ ಮಾಡಿದ್ದಾರೆ. ಅವ್ರದ್ದು ಹಿಡ್ಕೊಂಡಿದ್ದಾರೆ, ಲಾಕ್ ಮಾಡಿದ್ದಾರೆ. ನಿಮ್ಮ ಹೆಸರು? ಬಸವರಾಜ್ ನನ್ನ ಹೆಸರು. ನೀವು ಕೆಲಸ ಮಾಡ್ತೀನಿ? ನಾವು ಹೋಟ್ಲ ಮಾಡ್ತೀವಿ. ಇಲ್ಲಿಂದ ನಾನು ಕಂಪ್ಲಿ ಬಸ್ ಸ್ಟ್ಯಾಂಡ್, ಬಳ್ಳಾರಿ ಬಸ್ ಸ್ಟ್ಯಾಂಡ್ ಐತಲ್ಲ, ಕಂಪ್ಲಿ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡಿದ್ವಿ. ನಾವು 1.5 ತಾಸಲ್ಲಿ ನಾವು ವೇಟ್ ಮಾಡಿದ್ವಿ ಬಸ್ಸಿನ ಸಲ. ಒಂದು ಬಸ್ ಫುಲ್ ರಶ್ ಇತ್ತು, ಅದಕ್ಕೆ ಹೋಗಲಿಲ್ಲ. ಇನ್ನೊಂದು ಬಸ್ಸಿಗೆ ಎತ್ತಿದ್ವಿ. ಆವಾಗ ಅದೇ ಜನ ಫುಲ್ ಇದ್ರು. 2 ಕಡೆ ಎತ್ತಬೇಕಾದ್ರೆ ನನ್ನ ಫೋನ್ ಮೇಲೆ ಇಟ್ಕೊಂಡಿದ್ದೆ. ಆ ಟೈಮಲ್ಲಿ ಫೋನ್ ಎತ್ತಿದ್ದಾರೆ. ಎತ್ತಿದ ಕೂಡ ಒಂದು ವಿತಿನ್ ಸೆಕೆಂಡ್ನಾಗ 1 ನಿಮಿಷದಾಗ ಚೆಕ್ ಮಾಡ್ಕೊಂಡಿನಿ, ಫೋನ್ ಇಲ್ಲ. ನಂದು ಫೋನ್ ಚೆಕ್ ಮಾಡಿದ ಕೂಡ ಇನ್ನೊಬ್ಬತ್ತೊಂದು ಸತಿ ಆತಂದು ಇಲ್ಲ ಅಂತಂದ. ಅದೇ ಟೈಮಲ್ಲಿ ನಾವೆಲ್ಲರೂ ಜಾಗೃತಿ ಹಾಕ್ಕೊಂಡು ಅವಾಗೆಲ್ಲ ಬಂದು ನೋಡ್ಕೊಂಡು ಫೋನ್ ಆನ್ ಆಗ್ತದೆ, ಫೋನ್ ಎತ್ತಾ ಇಲ್ಲ. ಅದೇ ಮತ್ತೆ ನಾವೇನು ಮಾಡಿದ್ವಿ, ಮತ್ತೆ ಫಂಕ್ಷನ್ಗೆ ಮುಗಿಸ್ಕೊಂಡು ಸಾಯಂಕಾಲ ಬಂದು ಮತ್ತೆ ಡೂಪ್ಲಿಕೇಟ್ ಸಿಮ್ ತಗೊಂಡಿದ್ವಿ. ತಗೊಂಡ ಮೇಲೆ ತಿರ್ಗಾ ಮರುದಿವಸ 18ನೇ ತಾರೀಕು 1:30, 1:40ಕ್ಕೆ ನನ್ನ ಫೋನ್ನಲ್ಲಿಂದ ದುಡ್ಡು ಕಟ್ ಮಾಡಿದ್ದಾರೆ. 14,000 ರೂಪಾಯಿ, 1,000 ರೂಪಾಯಿ. ಅದು ಮೈಲೂರು 9ಗೆ ಅಕೌಂಟಿಗೆ ಹೋಗಿದೆ. ಇದು ಈ ಥರ ಜನರು ಯಾವ ಥರ ಮೋಸ ಮಾಡ್ತಾರೆ ನಮಗೆ ಗೊತ್ತೇ ಆಗೋದಲ್ಲ. ಇದೆಲ್ಲ ಫ್ರಾಡು. ಇವೆಲ್ಲ ಜನರು ಎಚ್ಚರಗೊಳ್ಬೇಕು. ನಮ್ಮದು ಹೋಗೈತೆ ಅಂತೇಳಿ ಇನ್ನೊಬ್ರದ್ದು ಹೋಗ್ಬಾರ್ದು. ಇದೇ ಕಾರಣಕ್ಕೆ ನಾವು ಎಲ್ಲರೂ ಮನವಿ ಮಾಡಿಕೊಡೋದು ಅಂತ. ಎಷ್ಟು ಕಳೆದುಕೊಂಡಿದ್ದೀರಾ ಅಮೌಂಟ್ ನೀವು ಇವಾಗ? ಟೋಟಲ್ 15,000 ರೂಪಾಯಿ ಹೋಗಿದೆ. 15,000 ರೂಪಾಯಿ. ಇನ್ನೊಬ್ಬ ವ್ಯಕ್ತಿದು 1,05,000 ರೂಪಾಯಿ ಹೋಗುತ್ತೆ. ಒಟ್ಟು ಎಲ್ಲ ಕೆಲಸ 1,20,000 ರೂಪಾಯಿನ ಕಳೆದುಕೊಂಡಿದ್ದೀರಾ ಇಬ್ರು ನಡುವೆ? 20,000 ರೂಪಾಯಿ ಹೋಗಿದೆ ಟೋಟಲ್ ಎಲ್ಲ ಅಮೌಂಟ್. ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ? ನಾವು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಟ್ರೈ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ, ಹುಡುಗಿ ಕೊಡ್ತೀನಂತೂ ಹೇಳಿದ್ದಾರೆ. ಅದಕ್ಕೆ ನಾವು ಅವರಲ್ಲಿ ಮನವಿ ಸತ್ಯ ಕೊಟ್ಟು ಬಂದಿದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಕೇದಾರ್ನಾಥ್ ಅಂತ. ಏನು ವ್ಯಾಪಾರ? ನಮ್ಮದು ಅಂಗಡಿ ವ್ಯಾಪಾರ, ಬಿಸ್ನೆಸ್ ಮಾಡ್ತೀವಿ.